ಸವಿತಾ ಮಹರ್ಷಿ ಜಯಂತಿ ಹಾಗೂ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ನಮ್ಮಂಥ ದಮನಿತ ಸಮುದಾಯಕ್ಕೆ ನಮ್ಮ ಅಹವಾಲು ತಿಳಿಸಲು ಮುಖ್ಯ ವೇದಿಕೆಯಾಗಿದೆ. ಆದರೆ ಈ ಜಯಂತಿಯ ನಿರ್ವಹಣೆಯನ್ನ ಮಾಡುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಜಯಂತಿಯ ಪೂರ್ವಭಾವಿ ಸಭೆಗಳಿಗೆ ನಮ್ಮನ್ನ ಆಹ್ವಾನಿಸದೆ ಕಡೆಗಣಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಸವಿತಾ ಸಮಾಜದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಮೊದಲನೇ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪತ್ರ ಚಳವಳಿ ಬಹಿರಂಗವಾದಂಥ ಅಭಿಯಾನ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಘನ ಸರ್ಕಾರ ನಮಗೆ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಸರ್ಕಾರ ಏನು ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನೋ ಹಾಗೆ ಅದನ್ನು ನಿರ್ವಹಣೆ ಮಾಡಬತ್ತಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀ ರಮೇಶ್ ರವರು ನಮ್ಮನ್ನು ಸಭೆಗಳಿಗೆ ಸರಿಯಾಗಿ ಯಾವ ರೀತಿ ಲಿಖಿತವಾಗಿ ನಮಗೆ ಆಹ್ವಾನ ಕೊಡಬೇಕಾಗ್ತದೆ. ನಮ್ಮ ಕಚೇರಿ ಇದೆ, ದೀಪನರಸಿಂಹಂ ಬಳಿ ನಮ್ಮ ಕಚೇರಿ ಇದೆ. ಆ ಕಚೇರಿಗೆ ಲಿಖಿತವಾಗಿ ನಮಗೆ ಮುಂಚೆನೇ ಒಂದು ತಿಂಗಳ ಮುಂಚೆಗೆ ನಮಗೆ ಆದೇಶವನ್ನು ಕೊಟ್ಟು ಪೂರ್ವಭಾವಿ ಸಭೆಗೆ ಕರಿಬೇಕು. ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಶ್ರೀ ಸವಿತಾ ಮಹರ್ಷಿಯವರ ಜಯಂತಿ ಆಚರಣೆ ಹಾಗೂ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಾಡಬೇಕೆಂದು ಜಿಲ್ಲಾ ಸವಿತಾ ಸಮುದಾಯ ಮೀಸಲಾತಿ ಒಕ್ಕೂಟದ ಅಡಿಯಲ್ಲಿ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಈ ಸಂಘಟನೆಯ ಮುಖಂಡರುಗಳಾದ ನಾವುಗಳು ಆಜಾದ್ ವೃತ್ತದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ ಪರಿಣಾಮ ನಮ್ಮ ಒತ್ತಾಯಕ್ಕೆ ಮಣಿದು ಘನ ಸರ್ಕಾರ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆಯನ್ನ ಜಾರಿಗೊಳಿಸಿದೆ. ಇಂತಹ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಗೆ ಲಿಖಿತವಾಗಿ ಅಧಿಕೃತವಾಗಿ ಆಹ್ವಾನಿಸಬೇಕು. ಕುವೆಂಪು ಕಲಾಮಂದಿರದಲ್ಲಿ ಸಭಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸುಸಜ್ಜಿತ ಧ್ವನಿವರ್ಧಕ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬರೀ ನಮ್ಮ ಸವಿತಾ ಸಮಾಜದವ್ರನ್ನೇ ಅಲ್ಲ, ಈ ಸವಿತಾ ನಮ್ಮ ಜೊತೆಗೆ ಬೇರೆ ಬೇರೆ ದಲಿತ ಪರ, ಹಿಂದುಳಿದ ಪರ ಎಲ್ಲ ಸಂಘಟನೆಗಳ ಮುಖಂಡರುಗಳು ಬಂದರೆ ಅವ್ರನ್ನೂ ಕೂಡ ಆಹ್ವಾನಿಸ್ಬೇಕು. ಆ ರೀತಿ ಆಹ್ವಾನಿಸಿದಾಗ ಬೇರೆ ಬೇರೆಯವ್ರದ್ದು ಒಂದೊಂದು ಯೋಚನೆಗಳಿರ್ತವೆ, ಲಹರಿ ಅವರು ಕೂಡ ನಮಗೆ ಗಮನಕ್ಕೆ ಬರ್ತದೆ. ಬರೀ ಸರ್ಕಾರದಲ್ಲಿ ಈಗ ಅಲ್ಲಿ ಕಾರ್ಯಕ್ರಮ ನಡೆದಾಗ ಭಾಷಣಕಾರನ ಕರೆದು ಅಲ್ಲಿಗೆ ಸೀಮಿತಗೊಳಿಸ್ತಿದ್ದಾರೆ. ನಾವು ಭಾಳಷ್ಟು ಬಾರಿ ಕೇಳ್ತಾ ಇರೋದು ಏನಂದರೆ, ಘನ ಸರ್ಕಾರಗಳು ಏನು ನಮ್ಮಂಥ ಹಿಂದುಳಿದ ವರ್ಗಗಳಿಗೆ ಕೊಡುವಂಥ ಸಹಾಯಹಸ್ತಗಳು ನಮಗೆ ತಲುಪಬೇಕು ಅಂದರೆ ಅಂಥ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅದನ್ನು ನಮಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಆದರೆ ಇದುವರೆಗೂ ಯಾವುದೂ ಆಗಿಲ್ಲ. ಹಾಗಾಗಿ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ನಮಗೆ ಭಾಳ ಸಿಗ್ತಾ ಇದೆ, ಆದರೆ ಭಾಳಷ್ಟು ಜನ ನಮ್ಮ ಕ್ಷೌರಿಕರು ಅದನ್ನು ಪಡ್ಕೊಂಡಿಲ್ಲ. ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕುವೆಂಪು ಕಲಾಮಂದಿರ ನೋಡಿದ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಧ್ವನಿ ನಿರ್ವಹಣೆ ಸರಿ ಇಲ್ಲ, ಚೇರ್ಗಳ ವ್ಯವಸ್ಥೆ ಸರಿ ಇಲ್ಲ. ಹೀಗಾಗಿ ಇವೆಲ್ಲವನ್ನು ಕೂಡ ನಿರ್ವಹಣೆ ಮಾಡಿ ಎಲ್ಲಿ ದುಡ್ಡು ಎಲ್ಲಿ ಹೋಗ್ತಾಯಿದೆ, ಕುವೆಂಪು ಕಲಾಮಂದಿರಕ್ಕೆ ಬರ್ತಿರುವಂಥ ನಿರ್ವಹಣೆಗೆ ಬರ್ತಿರುವಂಥ ಹಣ ಎಲ್ಲಿ ಹೋಗ್ತಿದೆ, ಬರ್ತಿರುವ ಸಭಿಕರಿಗೆ ಯಾಕೆ ಅದಕ್ಕೆ ಸರಿಯಾದ ಅನುಕೂಲ ಸಿಗ್ತಾಯಿಲ್ಲ, ಇವೆಲ್ಲವನ್ನು ಕೂಡ ನಮಗೆ ಸರಿಯಾಗಿ ಮಾಡಿಕೊಡ್ಬೇಕು. ನಮಗೆ ಸವಿತಾ ಮಹರ್ಷಿ ಜಯಂತಿಗೆ ನಮಗೆ ಅಧಿಕೃತ ಆಹ್ವಾನ ಕರೆದು ನಮ್ಮನ್ನು ನಮ್ಮದು ಕೂಡ ರಿಜಿಸ್ಟರ್ಡು ಮತ್ತು ನೋಂದಣಿಯಾಗಿರುವಂಥ ಸಮಾಜ, ಈ ಸಮಾಜವನ್ನು ಗುರುತಿಸಬೇಕು ಅಂತೇಳಿ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಅಧಿಕಾರಿಗಳೇ ಒತ್ತಾಯ ಮಾಡ್ತೇವೆ. ನಮ್ಮದು ಜಿಲ್ಲಾ ಸವಿತಾ ಸಮಾಜ, ಅದು ನೋಂದಣಿ ಆಗಿದೆ. ನಾವು ಅದು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಈ ಸರ್ಕಾರ ವತಿಯಿಂದ ಏನು 33 ಜಯಂತಿ ಆಗುತ್ತೆ, ಈ ದಾರ್ಶನಿಕರು ಮಹನೀಯರು ಬುದ್ಧ, ಬಸವ, ಅಂಬೇಡ್ಕರ್ ಅಂತೆ ನಮ್ಮ ಸವಿತಾ ಮಹರ್ಷಿನು ಒಂದು ಹಡಪದ ಅಪ್ಪಣ್ಣ ಜಯಂತಿ ವರ್ಷಕ್ಕೆ ಎರಡು ಜಯಂತಿ ಬರುತ್ತೆ. ಆ ಜಯಂತಿಗೆ ಒಂದು ತಿಂಗಳು ಮುಂಚೆ ಇಲ್ಲಿ DC ಕಚೇರಿಯಲ್ಲಿ ಒಂದು ಪೂರ್ವಭಾವಿ ಸಭೆ ಕರೀತಾರೆ. ಆ ಸಭೆಯ ಅದರ ಉಸ್ತುವಾರಿಯನ್ನು ನಮ್ಮ ಇವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅವರು ಡಾಕ್ಟರ್ ಸಿ ರಮೇಶ್ ಅವ್ರು ಕರೆದು ಮಾಡಬೇಕು. ಅವ್ರು ಏಕಾಏಕಿ ಯಾವುದೋ ಒಂದು ಸಂಘಟನೆ ಕರೆದು ಅವ್ರು ಬೇಕಾದರಂಗೆ ನಮಗೆ ನಮಗೆ ಮಾಹಿತಿನೇ ಇಲ್ಲ, 3:30 ಅಂತಾರೆ, 3 ಗಂಟೆ ಒಳಗೆ ಮುಗಿಸಿರ್ತಾರೆ. ಹಾಗಾಗಿ ಇವತ್ತು ಮನವಿ ಕೊಟ್ಟಿದ್ದೀವಿ ನಾವು. ಈ ಮನವಿ ಏನಪ್ಪ ಅಂತಂದರೆ, ನಮಗೆ ವರ್ಷ ಏನು ದೇವರದರಸು ಜಯಂತಿ ಅವರಿಗೆಲ್ಲ ಬಂದು ನಮಗೆ ಒಂದು ಪತ್ರವನ್ನು ಕೊಡ್ತಾರೆ ಅವ್ರ ಇಲಾಖೆಯಿಂದ. ಆ ಥರ ಮಾಡಬೇಕು. ಮತ್ತು ಅಂದರೆ ಒಬ್ರಿಗೊಂಥರ ಮಾಡ್ತಾರೆ. ಅದನ್ನು ಸಂಪೂರ್ಣ ತನಿಖೆ ಮಾಡಬೇಕು. ತನಿಖೆ ಮಾಡಿ ಏನು 33 ಜಯಂತಿ ಖರ್ಚು ವೆಚ್ಚಗಳು ಇರ್ಬೋದು, ಪ್ರತಿಯೊಂದು ಅವ್ರು ಬೇಕಾದ ರೀತಿಯಲ್ಲಿ ಮಾಡ್ತಾರೆ. ಅವರು 2 ಇಲಾಖೆ ನಿಭಾಯಿಸ್ತಾರೆ. ಈಗ ಒಂದು ಡಾಕ್ಟ್ರ್ ಭಟ್ರ ಅಂದರೆ ಒಂದು ಭಟ್ರ ಅಲ್ಲ, ಒಂದು ಪಶುವೈದ್ಯ, ಒಂದು ಕನ್ನಡ ಸಂಸ್ಕೃತಿ ಇಲಾಖೆ. ಅದನ್ನು ನಾವು ಕೇಳ್ತಾ ಇಲ್ಲ. 33 ಈಗ ನಾವೀಗ ಮಾಹಿತಿ ಕಾಲ ಕೇಳ್ತೀವಿ. ಈಗ 33 ಜಯಂತಿ ಖರ್ಚು ವೆಚ್ಚಗಳು ಇರ್ಬೋದು, ಪ್ರತಿಯೊಂದು ಇರ್ಬೋದು. ಮತ್ತು ಮಾನ್ಯ DC ಅವರಿಗೆ, ಎಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಎಲ್ಲರಿಗೂ ನಾವೆಲ್ಲ ಈಗ ಒಂದು ಮನವಿ ಕೊಡ್ತೀವಿ. ಮತ್ತು ಮುಂದೆ ಅಂದರೆ ಲೋಕಾಯುಕ್ತಕ್ಕೂ ನಾವು ತನಿಖೆ ಮಾಡಲಿಕ್ಕೆ ಇದು ಮಾಡ್ತೀವಿ. ನಮ್ಮ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ಮಾಧ್ಯಮವನ್ನು ಕೇಳ್ಬೋದು.
ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ್, ಜಿಲ್ಲಾ ಸವಿತಾ ಸಮಾಜದ ಉಪಾಧ್ಯಕ್ಷರಾದ ಟೈಟಾನಿಕ್ ಮಂಜುನಾಥ್, ಹೋರಾಟಗಾರರಾದ ಗೌಸ್ ಮೊಹಿಯುದ್ದೀನ್, ದಲಿತ ಮುಖಂಡರಾದ ಕಬ್ಬಿಗೆರೆ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು.